ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಧ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಹರಿ ಓಂ. ಪಾಂಡವರು ಜೂಜಾಟದಲ್ಲಿ ಸೋತು ವಂಚಿತರಾಗಿ ಮೋಸದಿಂದ ಅವರನ್ನು ಕೌರವರೆಲ್ಲ ಸೋಲಿಸಿ ಕಾಡಿಗೆ ಅಟ್ಟಿ 1 ವರ್ಷಗಳ ಕಾಲ ಕಾಡಿನಲ್ಲಿ ವಾಸ ಮಾಡಿದ್ದಾರೆ. ಅತೀ ವೈಭವದಿಂದಲೇ ತಾವು ಇದ್ದು ವಾಸ ಮಾಡಿದ್ದು. ಕೃಷ್ಣನ ಅನುಗ್ರಹ, ಬ್ರಾಹ್ಮಣರ ಆಶೀರ್ವಾದ, ಬ್ರಾಹ್ಮಣರಿಗೆ ಅನ್ನದಾನಾದಿಗಳನ್ನು ಮಾಡುತ್ತಾ 1 ವರ್ಷ ಕಳೆದರು. ಹೀಗೆ ಮುಂದೂ ಆಗಬಾರದು, ಕಾಡಿನಲ್ಲೇ ಇರುವ ಪ್ರಸಂಗ ಬರಬಾರದು, ತಮ್ಮ ಕರ್ತವ್ಯ ಕರ್ಮದಲ್ಲಿ ಎಚ್ಚರಗೊಳ್ಳಬೇಕು. ಧರ್ಮರಾಜ ತನ್ನ ಕರ್ತವ್ಯ ಕರ್ಮದಿಂದ ಚ್ಯುತನಾಗಬಾರದು. ಕ್ಷತ್ರಿಯನಾದವನು ತನ್ನ ರಾಜ್ಯವನ್ನು ಬಲದಿಂದ ಸಾಧಿಸಿ ಅದನ್ನು ಪಡೆದು ಪ್ರಜರಿಗೆ, ಸಜ್ಜನರಿಗೆ ಕ್ಷೇಮವನ್ನು ಉಂಟು ಮಾಡಬೇಕು ಅಂತ ಹೇಳಿ ಭೀಮಸೇನ ದೇವರು ಆ ಧರ್ಮರಾಜನಿಗೆ ಎಚ್ಚರ ಕೊಡಬೇಕು ಅಂತ ಹೇಳಿಯೇ ದ್ರೌಪದಿಯನ್ನು ಧರ್ಮರಾಜನ ಹತ್ರ ಕೊಟ್ಟು ಕಳಿಸ್ತಾರೆ. ಅವನಿಗೆ ಹೋಗು, ತನ್ನ ಕರ್ತವ್ಯ ಕರ್ಮ ಏನಿದೆ ಅದನ್ನು ತಿಳಿಸು, ಹಾಗೆ ಅವನು ಮಾಡಬೇಕು. ಅವನು ಅತ್ಯಂತ ಮುಗ್ಧ, ಅತಿಮಾರ್ಧವ ಯುಕ್ತತ್ವಾತ್ ಅತ್ಯಂತ ಮುಗ್ಧನಾಗಿದ್ದಾನೆ. ಹಾಗಾಗಿ ಮುಂದೆ ನನ್ನ ಅಣ್ಣ ತಮ್ಮಂದರಿದ್ದಾರೆ, ಗುರುಗಳಿದ್ದಾರೆ, ಅವರನ್ನು ಕೊಲ್ಲೋದು ಹೇಗೆ, ರಾಜ್ಯವನ್ನು ಸ್ವೀಕಾರ ಮಾಡೋದು ಹೇಗೆ, ನಾನು ಇಲ್ಲೇ ಇದ್ಬಿಡ್ತೇನೆ ಅಂತ ಹೇಳಿ ಕಾಡಿನಲ್ಲೇ ಇದ್ದ ಅಂತ ಆದರೆ ಸಜ್ಜನರು ನಮ್ಮನ್ನೆಲ್ಲ ನಂಬಿಕೊಂಡು ಇರುವ ಜೀವರಾಶಿಗಳಿಗೆ ಎಷ್ಟು ತೊಂದರೆ ಆಗ್ತದೆ, ಎಲ್ಲ ಕಡೆಗೆ ಅಧರ್ಮ ಬೆಳೀತದೆ. ಆ ಅಧರ್ಮದಿಂದ ರಾಜ್ಯವನ್ನು ಸ್ವೀಕಾರ ಮಾಡಿದವರಿಗೆ ದಂಡನೆ ಆಗಲೇಬೇಕು. ಇದನ್ನು ಹೋಗಿ ಅವನಿಗೆ ತಿಳಿಸುವಂತ ದ್ರೌಪದಿಯನ್ನು ಕೊಟ್ಟು ಕಳಿಸಿದಾಗ ದ್ರೌಪದಿ ಎಲ್ಲ ಹೇಳ್ತಾಳೆ. ನಾವು ಕ್ಷತ್ರಿಯರು ರಾಜ್ಯವನ್ನು ಪಡಿಬೇಕು, ಸಜ್ಜನರಿಗೆ ಕ್ಷಮ ಮಾಡಿದರೆ ಒಳ್ಳೆಯದು, ದುಷ್ಟ ಜನರಿಗೆ ಕ್ಷಮ ಮಾಡಬಾರದು. ಅದರೊಳಗೂ ಅದು ಪಾಪಕ್ಕೆ ಕಾರಣವಾಗ್ತದೆ. ಹೇಗಿದೆ ನೋಡ್ರಿ, ಸಜ್ಜನರಿಗೆ ಕ್ಷಮೆ ಮಾಡಿದರೆ ನಮ್ಮದೇ ತಪ್ಪಾಗಿರಲಿ, ಅವ್ರದ್ದು ತಪ್ಪಾಗಿರಲಿ, ತಪ್ಪನ್ನು ಪಾಪವನ್ನು ಸಜ್ಜನರಾಗಿ ಪಾಪವನ್ನು ಮಾಡಿದವರಿಗೆ ನಾವು ಕ್ಷಮೆ ಮಾಡಿದರೆ ಪುಣ್ಯ ಬರುತ್ತದೆ, ಕ್ಷಮೆ ಮಾಡಿದವರಿಗೆ. ಅದೇ ವಿಪರೀತವಾಗಿ ದುಷ್ಟರು ಮಾಡಿದ ಪಾಪವನ್ನು ಪಾಪ ಬಿಟ್ಬಿಡೋಣ ಅಂತಂದರೆ ನಾವು ಪಾಪಿಷ್ಠರಾಗ್ತೇವೆ. ಬಹಳ ಅದ್ಭುತವಾದಂತಹ ಚರ್ಚೆ ಇದೆ. ಎಲ್ಲರೂ ಬಂದಿದ್ದೀರಿ, ಸಂತೋಷ. ಅವಶ್ಯವಾಗಿ ಲಕ್ಷ ಕೊಟ್ಟು ಗಮನದಿಂದ ಇದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಬಹಳ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ, ಸ್ವಾತಂತ್ರ್ಯ, ಕರ್ತವ್ಯ ಕರ್ಮ, ಇದನ್ನು ನಾವು ಕರ್ತವ್ಯ ಕರ್ಮವನ್ನು ನಾವು ಆಚರಣೆ ಮಾಡಲೇಬೇಕು. ಈ ವಿಷಯದಲ್ಲಿ ದ್ರೌಪದಿ ಭೀಮಸೇನ ದೇವರು ಧರ್ಮರಾಜನನ್ನು ಕುರಿತು ಉಪದೇಶ ಮಾಡ್ತಾ ಇದ್ದಾರೆ. ಧರ್ಮರಾಜನನ್ನು ಸರಿಯೇ ಸರಿ, ಅವನನ್ನು ಇಟ್ಟುಕೊಂಡು ನಮಗೆ ಎಲ್ಲರಿಗೆ ಉಪದೇಶ. ಜೀವನಿಗೆ ಎಷ್ಟು ಸ್ವಾತಂತ್ರ್ಯ ಇದೆ,
ನಾವೆಲ್ಲ ಕೇಳ್ತಾ ಇರ್ತೇವೆ. ಅದೆಲ್ಲ ಇಲ್ಲಿ ವಿವರಣೆ ಶ್ರೀಮದಾಚಾರ್ಯರು ಕೊಟ್ಟಿದ್ದಾರೆ. ನಮ್ಮ ಯೋಗ್ಯತಾನುಸಾರವಾಗಿ ನಾವು ತಿಳಿಯೋಣ. ಮ್ಯೂಟ್ ಮಾಡ್ರಿ. ಕ್ಷಮಾ ಸರ್ವತ್ರ ಧರ್ಮೋನ ಪಾಪಹೇತುಶ್ಚ ದುರ್ಜನೆ. ದುರ್ಜನರಲ್ಲಿ ಕ್ಷಮ ಅಂತನೋದು ಅತ್ಯಂತ ಪಾಪ ಸಾಧನ, ಕ್ಷಮ ಮಾಡ್ತಕ್ಕದ್ದಲ್ಲ. ಹಾಗಾಗಿ ಅವರನ್ನು ಎಲ್ಲರನ್ನೂ ಸಂಹಾರ ಮಾಡಿ ನಮ್ಮದಾದ ರಾಜ್ಯವನ್ನು ನಾವು ಸ್ವೀಕಾರ ಮಾಡಲೇಬೇಕು ಅಂತ ಗಟ್ಟಿಮುಟ್ಟಿಯಾಗಿ ತಾನು ದ್ರೌಪದಿ ದೇವಿ ಧರ್ಮರಾಜನನ್ನು ಹೇಳ್ತಾಳೆ. ನೈವ ಕ್ಷಮ ಕುಜನತಾಸು ನೃಪಸ್ಯ ಧರ್ಮ ತಾಂ ತ್ವಂ ಧೃತೈವ ಧೃತವಾನಸಿ ಕರವಕಾಲಂ ಅಂತ ಸ್ಪಷ್ಟವಾಗಿ ಹೇಳಿದಾಗ ಧರ್ಮರಾಜ ಹೇಳ್ತಾನೆ, ದ್ರೌಪದಿ ಹಾಗೆಲ್ಲ ಅನ್ಬೇಡ. ಯಾಕೆ? ಕ್ಷಮಾ ಅಂತನ್ನುವುದೇ ದೊಡ್ಡ ಧರ್ಮ, ಪರಮಧರ್ಮವಾಗಿದೆ. ದ್ರೌಪದಿ ದೇವಿ ಏನು ಹೇಳಿದ್ಲು? ಕ್ಷಮ ಮಾಡಬಾರದಂತಲ್ಲ, ಪಾಪಿಷ್ಠರಾದವರಿಗೆ ದುಷ್ಟರಿಗೆ ಕ್ಷಮೆ ಧರ್ಮವಲ್ಲ, ಪಾಪವಾಗ್ತದೆ. ಧರ್ಮರಾಜ ಏನು ಹೇಳ್ತಾ ಇದ್ದಾನೆ? ಕ್ಷಮಾನೇ ಎಲ್ಲ ಕಡೆಗೂ ಧರ್ಮ. ಯಾಕೆ ಗೊತ್ತಾ? ಧರ್ಮರಾಜ ಅದಕ್ಕೆ ಪ್ರತಿಯಾಗಿ ಉತ್ತರ ಕೊಡ್ತಾನೆ. ಯಾಕೆಂದರೆ ಎಲ್ಲವನ್ನೂ ಮಾಡಿಸುವನು ದೇವರೇ. ಒಳ್ಳೆ ಕೆಲಸನೂ ಮಾಡುತ್ತಾನೆ ದೇವರು, ಕೆಟ್ಟ ಕೆಲಸವನ್ನೂ ಮಾಡಿಸ್ತಾನೆ ದೇವರು. ಹಾಗಾಗಿ ಒಳ್ಳೆಯವರು ಕೆಟ್ಟವರು ಅಂತ ಆಗುವುದು ಯಾವಾಗ? ಅವರು ಒಳ್ಳೆಯ ಕರ್ಮವನ್ನು ಮಾಡೋದರಿಂದ ಒಳ್ಳೆಯವರು, ಕೆಟ್ಟ ಕರ್ಮಗಳನ್ನು ಮಾಡೋದರಿಂದ ಕೆಟ್ಟವರು, ಪುಣ್ಯವನ್ನು ಮಾಡೋದರಿಂದ ಪುಣ್ಯವಂತರು, ಪಾಪವನ್ನು ಮಾಡೋದರಿಂದ ಪಾಪಿಷ್ಠರು. ಹಾಗಾಗಿ ಈ ಎರಡೂ ಕರ್ಮಗಳನ್ನು ಮಾಡಿಸುವನು ಯಾರಪ್ಪ? ದೇವರು. ಹಾಗಾಗಿ ಕರ್ತಾಚ ಸರ್ವ ಜಗತ ಸುಖ ದುಃಖದೋರಿಹಿ ನಾರಾಯಣ ತದನು ದತ್ತ ಮಿಹಾಸ್ಯ ಸರ್ವಂ ತಸ್ಮಾನ್ನ ಕೋಪ ವಿಷಯ. ಹಾಗಾಗಿ ನಮಗೆ ಕಾಡಿಗೆ ಕಳಿಸಿದವನು ದೇವರೇ, ಜೂಜವನ್ನು ಆಡಿಸಿದವನು ದೇವರೇ, ಅವರಿಗೆ ಹಾಗೆ ಬುದ್ಧಿಯನ್ನು ಪ್ರೇರಣೆ ಮಾಡಿ ನಮಗೆ ಕಾಡಿಗಟ್ಟಿದವನು ದೇವರೇ. ಹಾಗಾಗಿ ಯಾಕೆ ನಾವು ಇನ್ನೊಬ್ಬರ ಮೇಲೆ ಕೋಪ ಮಾಡೋಕೋಬೇಕು? ಯಾಕೆ ನಾವು ಸಿಟ್ಟಿಗೆ ಬರಬೇಕು ಅಂತ ಕೇಳ್ತಾ ಇದ್ದಾನೆ ಧರ್ಮರಾಜ ದ್ರೌಪದಿಗೆ. ದ್ರೌಪದಿ ಹೇಳಿದ್ಲು, ಪಾಪಿಷ್ಠರಾದವರಲ್ಲಿ ಕ್ಷಮೆ ಮಾಡಬಾರದು, ಅವರಿಗೆ ದಂಡ ಆಗಬೇಕು, ಶಾಸನೆ ಆಗಬೇಕು, ನಮ್ಮದಾದ ರಾಜ್ಯವನ್ನು ನಾವು ಪಡೆಯಬೇಕು, ಎಲ್ಲ ಕಡೆಗೆ ಕ್ಷಮ ಒಳ್ಳೆಯದಲ್ಲ ಅಂತ ತಾನು ದ್ರೌಪದಿ ದೇವಿ ಅವನಿಗೆ ಬೋಧನೆ ಮಾಡಲಿಕ್ಕೆ ಬಂದರೆ, ದ್ರೌಪದಿ ನಿನಗೆ ಹಾಗೆ ಅನ್ಬೇಡ. ಯಾಕೆ ಅಂತಂದರೆ, ದುಷ್ಟರಾಗಿರಲಿ ಒಳ್ಳೆಯವರಾಗಿರಲಿ ಅದನ್ನು ಮಾಡಿಸುವ, ಒಳ್ಳೆ ಕರ್ಮಗಳನ್ನು ಕೆಟ್ಟ ಕರ್ಮಗಳನ್ನು ಮಾಡಿಸುವವನೇ ಭಗವಂತ. ಹಾಗಾಗಿ ನಾವು ಸಿಟ್ಟಿಗೆ ಬರುವುದು ಯಾರ ಮೇಲೆ ಬರಬೇಕು? ಬಂದದ್ದನ್ನು ನಾವು ಅನುಭವಿಸಬೇಕಷ್ಟೇ. ನಮಗೆ ಕಾಡಿಗೆ ಬಂದು ನಾವು ಕಷ್ಟವನ್ನು ಅನುಭವಿಸಬೇಕಾಗಿದೆ. ಇದು ನಾವು ಯಾರಿಗೂ ಯಾರ ಮೇಲೂ ಸಿಟ್ಟು ಬರುವಂತೆ ಇಲ್ಲ. ಯಾಕೆ? ದೇವರವನ್ನು ಎಲ್ಲವನ್ನು ಮಾಡಿಸೋನು ದೇವರು. ಸಾಮಾನ್ಯವಾಗಿ ಹೀಗೆಲ್ಲ ಮಾತಾಡ್ತಿರ್ತೇವೆ ನಾವು. ಕರ್ತಾಚ ಸರ್ವ ಜಗತ ಸುಖ ದುಃಖದೋರ್ಹಿ ನಾರಾಯಣಸ್ತದನು ದತ್ತ ಮಿಹಾಸ್ಯ ಸರ್ವಂ ತಸ್ಮಾನ್ನ ಕೋಪ ವಿಷಯೋಸ್ತಿ ಕುತಶ್ಚ ಕಶ್ಚಿತ್ ತಸ್ಮಾ ಕ್ಷಮೇವ ಸಕಲೇಶು ಪರೋಸ್ಯ ಧರ್ಮ. ಹಾಗಾಗಿ ಧರ್ಮ ಮಾಡುವುದೇ ಅಂದರೆ ಕ್ಷಮ ಮಾಡೋದೇ ಅತ್ಯಂತ ಶ್ರೇಷ್ಠವಾದದ್ದು, ಅದೇ ಧರ್ಮ ಅಂತ ಮತ್ತೆ ಪ್ರತಿಯಾಗಿ ದ್ರೌಪದಿ ದೇವಿ ಹೇಳಿದ್ದಕ್ಕೆ ಉತ್ತರವನ್ನು ಕೊಟ್ಟ ಧರ್ಮರಾಜ. ಅದಕ್ಕೆ ದ್ರೌಪದಿ ಹೇಳ್ತಾಳೆ, ಹಾಗೆಲ್ಲ ಅಲ್ಲ. ಇತ್ಯುಕ್ತವಂತ ನೃಪಮಾಹ ಪಾರ್ಷತಿ ಯದಿ ಕ್ಷಮಾ ಸರ್ವಜನೇಶು ಧರ್ಮ. ಎಲ್ಲ ಮಾಡೋದೇ ದೇವರು ಅಂತಂದ ಮೇಲೆ, ಎಲ್ಲ ಮಾಡೋದು ದೇವರೇ ಅಂತಂದರೆ ಇದಕ್ಕೆಲ್ಲ ಪ್ರಶ್ನೆಗೆ ಉತ್ತರ ಇದೆ. ಭೀಮಸೇನ ದೇವರು ಗಟ್ಟಿಮುಟ್ಟಿಯಾಗಿ ಉತ್ತರ ಕೊಡ್ತಾರೆ. ಹೌದು, ಹಾಗಾದರೆ ನಿಜ ಅನ್ನಿಸ್ಬಿಡ್ತದೆ. ಧರ್ಮರಾಜ ಮಾಡುವ ಪ್ರಶ್ನೆಗಳು ದ್ರೌಪದಿ ದೇವಿಯನ್ನು ಕುರಿತು ನಿಜ ಅನ್ನಿಸ್ತದೆ. ಹೌದು, ನಮಗೇನು ಅಸ್ತಿತ್ವವಿದೆ? ದೇವರ ಕೈ ಎತ್ತಿದರೆ ನಾವು ಕೈ ಎತ್ತೇವೆ, ದೇವರ ನಡೆಸಿದರೆ ನಾವು ನಡೆಸ್ತೇವೆ, ಪುಣ್ಯಕರ್ಮ ದೇವರು ನಮ್ಮಿಂದ ಮಾಡಿಸಿದರೆ ನಾವು ಮಾಡ್ತೇವೆ, ಹಾಗೆ ಪಾಪಕರ್ಮಗಳು ದೇವರು ನಮ್ಮಿಂದ ಮಾಡಿಸ್ತಾನೆ, ಹಾಗಾಗಿ ಮಾಡ್ತೇವೆ. ಹಾಗಾಗಿ ಎಲ್ಲ ಮಾಡುವನು ದೇವರೇ, ನಮ್ಮದೇನಿದೆ ಅಂತ ನಾವು ಅನಾಯಾಸವಾಗಿ ಮಾತನಾಡಿಬಿಡ್ತೇವೆ. ಹಾಗೆ ಧರ್ಮರಾಜನು ಮಾತನಾಡ್ತಾ ಇದ್ದಾನೆ. ಆಗ ದ್ರೌಪದಿ ದೇವಿ ಕೇಳ್ತಾಳೆ, ಎಲ್ಲ ಕಡೆಗೆ ಧರ್ಮನೇ ಮಾಡೋದಾಯಿತು ಅಂತ, ಎಲ್ಲ ಕಡೆಗೆ ಕ್ಷಮಾನೇ ಮಾಡೋದಾಯಿತು ಅಂತಂದರೆ ಶಿಕ್ಷೆಯಂತೆ ಯಾಕೆ ವಿಧಾನ ಮಾಡಿದ್ದಾರೆ? ಶಿಕ್ಷೆ ಯಾರಿಗೆ ವಿಧಾನ ಮಾಡಿದ್ದಾರೆ? ಆ ಶಿಕ್ಷೆಯನ್ನು ಮಾಡೋದಕ್ಕೆ ರಾಜ ಬೇಕು ಯಾಕೆ? ಕಾನೂನು ಬೇಕು ಯಾಕೆ? ಮ್ಯೂಟ್ ಮಾಡ್ರಿ. ಕಾನೂನು ಬೇಕು ಯಾಕೆ? ಹೀಗೆ ಪ್ರಶ್ನೆ ಬರ್ತದೆ. ಯಾವಾಗ
ಇತ್ಯುಕ್ತವಂತ ನೃಪಮಾಹ ಪಾರ್ಷದಿ ಯದಿ ಕ್ಷಮಾ ಸರ್ವಜನೇಷು ಧರ್ಮ ರಾಜಾನ ಕೃತ್ಯಮಸ್ತಿ. ಮ್ಯೂಟ್ ಮಾಡ್ರಿ ಜೋಶಿಯವರು, ಮ್ಯೂಟ್ ಮಾಡ್ರಿ, ಮ್ಯೂಟು. ಆಗ ಮ್ಯೂಟ್ ಮಾಡ್ರಪ್ಪ, ಡಿಸ್ಟರ್ಬ್ ಆಗಿರ್ತದೆ. ಇತ್ಯುಕ್ತವಂತ ನೃಪತಿ, ಹೀಗೆ ತಾನು ದ್ರೌಪದಿ ಹೇಳಿದಾಗ ರಾಜನ ಕೆಲಸ ಏನೇ ಹಾಗಾದರೆ? ಎಲ್ಲ ಕಡೆಗೆ ಯಾರು ಪಾಪ ಮಾಡಿದರೂ ಕ್ಷಮ ಮಾಡೋದು, ತುಡುಗು ಮಾಡಿದರೂ ಕ್ಷಮ ಮಾಡೋದು, ಏನೇ ಅಪಚಾರ ಮಾಡಿದರೂ ಕ್ಷಮೆ ಮಾಡೋದು, ಎಲ್ಲದಕ್ಕೂ ಕ್ಷಮೆ ಮಾಡ್ತಾ ಹೋದರೆ ದಂಡನೇ ಇಲ್ಲ ಅಂತ ಆದರೆ ಆ ದಂಡವನ್ನು ಮಾಡುವ ರಾಜ ಬೇಕ್ಯಾಕೆ ಹಾಗಾದರೆ? ಲೋಕಯಾತ್ರಾ ಭವೇತ್ ಜಗತ್ ಕಾ ಪುರುಷೇರ್ ವಿನಿಶ್ಚೇತ್. ಹಾಗಾದರೆ ಜಗತ್ತು ನಾಶವಾಗಿ ಹೋಗ್ತದೆ, ಹಾಳು ಹಿಡಿದು ಹೋಗ್ತದೆ. ದಂಡ ಇಲ್ಲ ಅಂತಾದರೆ, ವಿಪಕ್ಷೆ ಬಾಧಕ ಇಲ್ಲ ಅಂತಾದರೆ ಯಾರು ಒಳ್ಳೆಯವರಾಗ್ತಾರೆ? ಯಾರಿಗೆ ಅಧರ್ಮದ ಭೀತಿ ಇರ್ತದೆ, ಅಧರ್ಮವನ್ನು ಮಾಡಬಾರದು, ಪಾಪವನ್ನು ಮಾಡಬಾರದು ಅಂತ ಭಯದಿಂದ ತಾವು ಬಿಡ್ತಾರೆ ಜನ. ಎಲ್ಲ ಕಡೆ ನಾವೇನೇ ತಪ್ಪು ಮಾಡಿದ್ರು ಕ್ಷಮೆ ಮಾಡ್ತಾನೆ ರಾಜ ಅಂತ ಕೂತಾರೆ. ಆಗ ಕ್ಷಮೆಗೆ ಅದು ದುರುಪಯೋಗಕ್ಕೆ ಕಾರಣವಾಗ್ತದೆ ಕ್ಷಮೆ. ಹಾಗಾಗಿ ಕ್ಷಮೆಯನ್ನು ಮಾಡಬಾರದು. ಹೌದು, ಸತ್ಯಂ, ನೀನು ಹೇಳೋದು ಒಳ್ಳೆಯದೇ, ನೀನು ಹೇಳೋದು ಬರಬ್ರಿನ್ನಿದೆ. ಧರ್ಮರಾಜ ಏನು ಹೇಳಿದ? ಎಲ್ಲ ಮಾಡುವನು ಭಗವಂತನೇ. ಅಂದಮೇಲೆ ನಾವು ಯಾರ ಮೇಲೆ ಸಿಟ್ಟಿಗೆ ಬರಬೇಕು? ಒಳ್ಳೆಯದು ಕೆಟ್ಟದ್ದು ಮಾಡಿಸುವನು ಭಗವಂತನೇ. ಅಂದಮೇಲೆ ನಾವು ಇನ್ನೊಬ್ಬರ ಮೇಲೆ ಕ್ಷಮೆ ಮಾಡಬೇಕು ಹೊರತು ಸಿಟ್ಟು ಬರಬಾರದು ಅಂತ ನೀನು ಹೇಳಿದಿ. ಅದು ಒಂದಂಶದಲ್ಲಿ ಸತ್ಯ. ಏನು ಒಂದಂಶದಲ್ಲಿ? ಭಗವಂತನೇ ಎಲ್ಲವನ್ನು ಮಾಡಿಸ್ತಾನೆ ಅಂತನ್ನೋದು ಸತ್ಯ. ಯಾಕೆ ಮಾಡಿಸ್ತಾನೆ ಅಂತನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕಷ್ಟೆ. ಪಾಪಿಷ್ಠರಾದವರ ಕಡೆಯಿಂದ ಪಾಪ ಕೆಲಸವನ್ನು ಮಾಡಿಸ್ತಾನೆ, ಪುಣ್ಯವಂತರಾದವರಿಂದ ಪುಣ್ಯ ಕೆಲಸವನ್ನು ಮಾಡಿಸ್ತಾನೆ. ನಾವೆಲ್ಲರೂ ಭಗವಂತನ ಅಧೀನರು ಅಂತನ್ನುವುದು ನಿಜ. ಸತ್ಯಂಚ ವಿಷ್ಣು ಸಕಲ ಪ್ರವರ್ತಕೋ ರಮಾ ವಿರಿಂಚೇಶ ಪುರಸ್ಸರಾಶ್ಚ ಕಾಷ್ಟಾದಿವತ್ ತದ್ವಶಗಾ ಸಮಸ್ತ ತಥಾಪಿನ ವ್ಯರ್ಥತಾ ಪೌರುಷಸ್ಯ. ನಮ್ಮ ಅಧೀನವಾಗಿದೆ ಕಟ್ಟಿಗೆ, ಪುಸ್ತಕ. ನಾವು ಪೇಜ್ ತಿರುಗಿಸಿದ್ವಿ ಅಂದರೆ ತಿರುಗ್ತದೆ. ಪೆನ್ನು ನಾವು ಬರೆದ್ವಿ ಅಂದರೆ ಬರೀತದೆ. ಇದೆಲ್ಲ ನಮ್ಮ ಅಧೀನವಾಗಿದೆ. ಹಾಗೆ ನಾವು ಭಗವಂತನ ಅಧೀನರಾಗಿದ್ದೇವೆ ಅಂತನ್ನುವುದು ಅತ್ಯಂತ ನಿಜ, ಸತ್ಯ ಮಾತು. ಯಾರ್ಯಾರು ಬ್ರಹ್ಮದೇವರು, ಲಕ್ಷ್ಮೀದೇವ ಮೊದಲು ಮಾಡಿಕೊಂಡು ತೃಣಜೀವವರೆಗೂ ಎಲ್ಲರೂ ಭಗವಂತನ ಅಧೀನರಾಗಿದ್ದಾರೆ, ಕಾಷ್ಟದಂತೆ ಇದ್ದಾರೆ. ಅಷ್ಟೇ ವ್ಯತ್ಯಾಸ. ಕಾಷ್ಟ ಜಡವಾದ ಪದಾರ್ಥಕ್ಕೆ ಸತ್ತಾಪ್ರತೀತಿ ಪ್ರವೃತ್ತಿಗಳು ಇರೋದಿಲ್ಲ. ನಮಗೆ ಭಗವಂತ ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಟ್ಟು ನಡೆಸ್ತಾನೆ. ನಾವು ಚೇತನರು, ಕಾಷ್ಟ ಅಂದರೆ ಕಟ್ಟಿಗೆ, ಇದು ಜಡದಂತೆ. ದೃಷ್ಟಾಂತದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ, ನಮಗೆ ಕಾಷ್ಟ ಯಾವ ರೀತಿಯಾಗಿ ಅಧೀನವಾಗಿದೆಯೋ ಹಾಗೆ ನಾವು ದೇವರಿಗೆ ಅಧೀನರಾಗಿದ್ದೇವೆ. ಆದರೆ ಸತ್ತಾಪ್ರತೀತಿ ಪ್ರವೃತ್ತಿಗಳು ದೇವರು ನಮಗೆ ಕೊಟ್ಟಿದ್ದಾನೆ. ಆಯಿತು, ಎಲ್ಲವನ್ನು ಮಾಡಿಸೋನು ಭಗವಂತ ಅಂತದ ಮೇಲೆ ನಾವೇನೂ ಮಾಡುವುದಿಲ್ಲ, ಎಲ್ಲವೂ ದೇವರೇ ಮಾಡಿಸ್ತಾನಂದ ಮೇಲೆ ನಮಗೇನೂ ಸ್ವಾತಂತ್ರ್ಯವೇ ಇಲ್ಲ ಅಂತಾಯಿತು. ಹಾಗಾದರೆ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ಸ್ವತಂತ್ರರಲ್ಲ, ಆದರೆ ಸ್ವಾತಂತ್ರ್ಯ ಇದೆ. ಏನರ್ಥ ಹಾಗಾದರೆ? ದೇವರು ಸ್ವತಂತ್ರ, ನಮಗೆ ಸ್ವಾತಂತ್ರ್ಯ ದತ್ತವಾಗಿದೆ. ದತ್ತ ಸ್ವಾತಂತ್ರ್ಯ ಅಂತ ನಾವು ಕೇಳ್ತೇವೆ ಎಲ್ಲ ಕಡೆಗೆ. ದತ್ತದ ಸ್ವಾತಂತ್ರ್ಯ ಅಂದ್ರೇನು? ದೇವರು ಕೊಟ್ಟ ಸ್ವಾತಂತ್ರ್ಯ. ಏನು ಸ್ವಾತಂತ್ರ್ಯ? ದೇವರ ಸ್ವಾತಂತ್ರ್ಯ ಅಲ್ಲ, ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದ. ನಾನು ಹೇಳಿದೆ ಒಬ್ಬ ಹುಡುಗನಿಗೆ, ನೋಡಪ್ಪ ಅಷ್ಟು ಜನ ಬಂದಿದ್ದಾರೆ, ಅವ್ರನ್ನೆಲ್ಲ ನೋಡಿಕೊಳ್ಳೋ ಜವಾಬ್ದಾರಿ ನಿಂದು. ನಾನು ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟೆ, ನನ್ನ ಜವಾಬ್ದಾರಿ. ದೇವರು ಹಾಗೆ ಸ್ವತಂತ್ರ ಅಂತ ಶಬ್ದಕ್ಕೆ ಮೊದಲಿಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಮಗೆ ಸ್ವಾತಂತ್ರ್ಯ ಎಷ್ಟರ ಮಟ್ಟಿಗಿದೆ, ನಾವು ಸ್ವತಂತ್ರರ, ದೇವರಿಗಿದ್ದ ಸ್ವಾತಂತ್ರ್ಯ ನಮಗಿದೆಯಾ, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಮೊದಲಿಗೆ ಇದರ ಶಬ್ದದ ವಿವರಣೆ ಕೊಡ್ತೇನೆ. ಸ್ವಾತಂತ್ರ್ಯ ಅಂತ ಶಬ್ದಕ್ಕೆ ಮತ್ತೆ ನಾನು ಸುಧಾ, ತತ್ವಪ್ರಕಾಶಿಕ, ತತ್ವಸಂಖ್ಯಾನ ಇದೆಲ್ಲ ಹೇಳಬೇಕಾಗ್ತದೆ. ಅಲ್ಲಿ ಇದ್ದ ವಿಷಯ ಸರಿಯಾಗಿ ನೋಡಬೇಕು.
ಕಾರಕಾಂತರ ಅಪ್ರಯೋಜ್ಯಮಾನತ್ವಂ ಸ್ವತಂತ್ರತ್ವಂ ಅಂತ ಹೇಳಿದ್ದಾರೆ. ಕಾರಕಾಂತರ ಅಪ್ರಯೋಜ್ಯಮಾನತ್ವಂ. ಕಾರಕ ಅಂತಂದ್ರೆ ಏನು? ಕರ್ತೃಕಾರಕ, ಕರ್ಮಕಾರಕ, ಕ್ರಿಯಾಕಾರಕ, ಕರ್ಣಕಾರಕ, ಹೀಗೆ ಕಾರಕಗಳಿವೆ. ಆ ಕಾರಕಗಳನ್ನು ನಾವು ಬಳಸ್ತೇವೆ ಹೊರತು ಕಾರಕಗಳು ನಮ್ಮನ್ನು ಬಳಸುವುದಿಲ್ಲ. ಉದಾಹರಣೆಗೆ ಪೆನ್ನನ್ನು ನಾವು ಬಳಸ್ತೇವೆ ಹೊರತು ಪೆನ್ನು ನಮ್ಮನ್ನು ಬಳಸುವುದಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಬರೆಯೋದಕ್ಕೆ ನಾವು ಅಕ್ಷರವನ್ನು ಬರೆಯೋದಕ್ಕೆ ಪೆನ್ನನ್ನು ತೆಗೆದುಕೊಳ್ತೇವೆ ಹೊರತು ಪೆನ್ನು ನಮ್ಮನ್ನು ಉಪಯೋಗಿಸಿ ನಮ್ಮಿಂದ ಬರೆಸುವುದಿಲ್ಲ. ನಾವು ಪೆನ್ನನ್ನು ತೆಗೆದುಕೊಂಡು ಪೆನ್ನನ್ನು ಬೆಳೆಸಿ ನಾವು ಬರಿತೇವೆ. ಇದು ಕಾರಕ, ಬರೆಯುವುದಕ್ಕೆ ಸಾಧನ. ಸೌಟಿದೆ, ಆ ಸೌಟನ್ನು ತೆಗೆದುಕೊಂಡು ನಾವು ಸಾರನ್ನು ಹುಳಿಯನ್ನು ಬಡಿಸ್ತೇವೆ, ಅನ್ನವನ್ನು ಬಡಿಸ್ತೇವೆ ಹೊರತು ಸೌಟು ನಮ್ಮನ್ನು ತೆಗೆದುಕೊಂಡು ಅನ್ನವನ್ನು ಬಡಿಸುವಂತೆ ಮಾಡೋದಿಲ್ಲ. ಅದು ಜಡವಾದ ಪದಾರ್ಥ. ಆ ಜಡವಾದ ಪದಾರ್ಥವನ್ನು ನಾವು ತೆಗೆದುಕೊಂಡು ಬಳಸ್ತೇವೆ. ಅದು ಕಾರಕಾಂತರ. ನಾವು ಕಾರಕಾಂತರ ಅಪ್ರಯೋಜ್ಯಮಾನರಾಗಿದ್ದೇವೆ. ಈ ವಿಷಯದಲ್ಲಿ ನಮಗೆ ಸ್ವಾತಂತ್ರ್ಯವಿದೆ. ಅದು ದೇವರ ಅದು ದೇವರ ಕೊಟ್ಟ ಸ್ವಾತಂತ್ರ್ಯನೇ, ಮತ್ತೆ ಸ್ವತಂತ್ರವಾಗಿ ಅಲ್ಲ. ಮತ್ತು ಅಲ್ಲಿಯೂ ಹಾಗಾಗಿ ಸ್ವಾತಂತ್ರ್ಯ ಇದೇ ದತ್ತತ್ ಸ್ವಾತಂತ್ರ್ಯ. ದೇವರಿಗೆ ಇದ್ದ ಸ್ವಾತಂತ್ರ್ಯ ನಮಗೆ ದೇವರು ಕೊಟ್ಟಿಲ್ಲ. ನಾನು ಹೇಳೋದು ಗೊತ್ತಾಯ್ತಲ್ಲ? ನಾವೆಲ್ಲ ಹಾಗೆ ತಿಳಿದುಕೊಂಡು ಬಿಟ್ಟಿದ್ದೇವೆ. ಸ್ವಾತಂತ್ರ್ಯ ನಮಗೂ ಇದೆ ಇಲ್ಲ ಅಂತಂದರೆ, ಸ್ವಾತಂತ್ರ್ಯನೇ ನಮಗಿಲ್ಲ ಅಂತಂದ ಮೇಲೆ ಧರ್ಮರಾಜ ಮಾಡ್ತಾನೆ ಪ್ರಶ್ನೆ. ಹಾಗಾದರೆ ನಾವು ಪ್ರಶ್ನೆ ಮಾಡ್ಬೋದು, ಸ್ವಾತಂತ್ರ್ಯನೇ ಇಲ್ಲ ಅಂತಂದ ಮೇಲೆ ಕರ್ಮಗಳನ್ನು ಮಾಡುವಂಥ ವಿಧಾನ ಏನು ಮಾಡೋದು? ಹಾಗಾದರೆ ವೇದದಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ನೀವು ಸಂಧ್ಯಾವಂದನ ಮಾಡ್ರಿಪ್ಪ, ಹೋಮ ಹವನಗಳು ಮಾಡಿರಿ, ಜಪ ಮಾಡಿರಿ, ತಂದೆ ತಾಯಿಗಳ ಸೇವೆ ಮಾಡಿರಿ, ಏಕಾದಶಿ ಉಪವಾಸಗಳನ್ನು ಮಾಡಿರಿ, ಆ ವ್ರತಗಳನ್ನು ಮಾಡಿರಿ, ಪಾಠ ಪ್ರವಚನವನ್ನು ಮಾಡಿರಿ, ಸಾಧನಗಳನ್ನು ಮಾಡಿರಿ ಅಂತ ನಮಗೆಲ್ಲ ವಿಧಾನ ಮಾಡ್ತಾ ಇದ್ದಾರೆ. ಕರ್ತೃತ್ವನೇ ಇಲ್ಲ ಅಂದ ಮೇಲೆ ವಿಧಾನ ಯಾರಿಗೆ ಮಾಡೋದು? ನಾವು ಕರ್ತೃಗಳೇನೇ ಅಲ್ಲ ಅಂತಂದ ಮೇಲೆ ಅವನೆಲ್ಲ ನಮಗೆ ವಿಧಾನ ಮಾಡಿಕೊಡ್ತಾ ಇದ್ದಾರೆ ಅಂದಮೇಲೆ ಆ ವಿಧೇಯವಾದ ಪದಾರ್ಥಗಳನ್ನು ನಾವು ಅನುಷ್ಠಾನವನ್ನು ಮಾಡಬೇಕು ಅಂತಾದರೆ ನಾವು ಕರ್ತೃಗಳಾಗಲೇಬೇಕು. ಹಾಗಾಗಿ ಕರ್ತೃತ್ವ ನಮಗುಂಟೇ ಉಂಟು. ಕಾಷ್ಠಾಧಿವತ್ ಅಂತನೋ ದೃಷ್ಟಾಂತ. ಕಾಷ್ಠವು ಯಾವ ರೀತಿಯಾಗಿ ನಮ್ಮ ಅಧೀನವಾಗಿದೆಯೋ ಹಾಗೆ ನಾವು ಭಗವದ್ ಅಧೀನರಾಗಿದ್ದೇವೆ. ಹಾಗಾದರೆ ಕರ್ತೃತ್ವ ಇಲ್ವ? ನಮಗೆ ಇದೆ. ದೇವರು ಕೊಟ್ಟ ಕರ್ತೃತ್ವವಿದೆ ಹೊರತು ದೇವರ ಕರ್ತೃತ್ವ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರ ಕೊಟ್ಟ ಕರ್ತೃತ್ವ ನಮಗಿದೆ. ಅದು ಎಂಥದ್ದು? ಅದು ಸ್ವಾತಂತ್ರ್ಯ ಇದೆ. ಎಂಥದ್ದು? ಅದೇ ನಾನು ಹೇಳಿದ್ನಲ್ಲ, ಕಾರಕಾಂತರ ಅಪ್ರಯೋಜ್ಯಮಾನವಾದ ಕರ್ತೃತ್ವವಿದೆ. ಸ್ವಾತಂತ್ರ್ಯ ಅಂದರೆ ಎಂಥದ್ದು? ತತ್ವ ಸಂಖ್ಯಾನದಲ್ಲಿ ಹೇಳ್ತಾರೆ, ಸುಧಾ ಗ್ರಂಥದಲ್ಲಿ ಬರ್ತದೆ. ಸ್ವರೂಪ, ಪ್ರಮಿತಿ, ಪ್ರವೃತ್ತಿ, ಲಕ್ಷಣ, ಸತ್ತಾ, ತ್ರೈವಿಧ್ಯೆ ಪರ ಅನಪೇಕ್ಷತ್ವಂ ಸ್ವತಂತ್ರತ್ವಂ ಅಂತ ಲಕ್ಷಣವಿದೆ. ಹಾಗಾಗಿ ಈ ಮೂರು ವಿಧವಾದ ಸತ್ತ ಅಂದ್ರೇನು? ಸ್ವರೂಪ, ಪ್ರಮಿತಿ, ಪ್ರವೃತ್ತಿ ಎಂಬ ಲಕ್ಷಣ ಎಂಬ ಸತ್ತ. ಇಲ್ಲಿ ಪರ ಅನಪೇಕ್ಷವಾದ ಸ್ವಾತಂತ್ರ್ಯ ದೇವರಿಗಿದೆ. ನಾವು ಪರ ಅಂದರೆ ಭಗವಂತನಿಂದ ಅಪೇಕ್ಷಿತವಾದ ಸ್ವಾತಂತ್ರ್ಯವನ್ನು ನಾವು ಪಡೆದಿದ್ದೇವೆ. ನಮ್ಮ ಅಸ್ತಿತ್ವವೂ ಕೂಡ ಭಗವಂತನ ಅಧೀನ. ನಮ್ಮ ಅಸ್ತಿತ್ವ ಅಲ್ಲ, ಲಕ್ಷ್ಮೀದೇವಿಯ ಅಸ್ತಿತ್ವವೂ ಭಗವಂತನ ಅಧೀನವಾಗಿದೆ. ಹಾಗಾಗಿ ದೇವರ ಕೊಟ್ಟ ಸ್ವಾತಂತ್ರ್ಯ ಇದೆ ಹೊರತು ದೇವರ ಸ್ವಾತಂತ್ರ್ಯ ನಮಗಿಲ್ಲ. ಜಡಕ್ಕೂ ನಮಗೂ ವ್ಯತ್ಯಾಸ ಇಷ್ಟೇ. ಜಡಕ್ಕೆ ಸತ್ತಾ ಪ್ರತೀತಿ ಪ್ರವೃತ್ತಿಗಳು ಇರೋದಿಲ್ಲ, ನಮಗೆ ಸತ್ತಾ ಪ್ರತೀತಿ ಪ್ರವೃತ್ತಿಗಳು ಇರುತ್ತದೆ. ಅದು ದೇವರು ಕೊಟ್ಟಿದ್ದಕ್ಕಾಗಿ. ಹಾಗಾಗಿ ಚೇತನ ಅಚೇತನ ಅಂತ ವಿಭಾಗವಾಗಿದೆ. ಕರ್ತೃತ್ವ ಇದೆ, ಕರ್ತೃತ್ವವಿಲ್ಲ ಅಂತಿಲ್ಲ. ಇಲ್ಲದೇ ಇದ್ದರೆ ನಿಷೇಧ ವಿಧಿಗಳು ಯಾರಿಗೆ? ನಮಗೆ ಕರ್ತೃತ್ವ ಇಲ್ಲ ಅಂತಂದ ಮೇಲೆ ವಿಧಿಯನ್ನು ಮಾಡಿದ್ದು ದೇವರಿಗ? ನಿಷೇಧವನ್ನು ಮಾಡಿದ್ದು ದೇವರಿಗ?
ನೀನು ಸುರಾಪಾನ ಮಾಡಬೇಡ ಅಂದರೆ ದೇವರು ತನಗೆ ತಾನು ಹೇಳ್ಕೊಳ್ತಾನೆ. ನಾನು ಸುರಾಪಾನ ಮಾಡಬಾರದು, ಸಂಧ್ಯಾ ವಂದನವನ್ನು ಮಾಡಬೇಕು ಅಂತ ಹೇಳಿಕೊಂಡಿದ್ದು ಯಾರಿಗೆ? ನಮಗೆ ಅಲ್ಲ ಹೇಳಿದ್ದು. ಹಾಗಾಗಿ ನಮಗೆ ಕರ್ತೃತ್ವ ಇಲ್ಲದೇ ಇದ್ದರೆ ನಿಷೇಧಗಳನ್ನು ನಿಷೇಧವನ್ನು ಹೇಳುವುದು, ವಿಧಿಯನ್ನು ಮಾಡು ಅಂತ ಹೇಳುವುದು. ಹಾಗಾಗಿ ನಮಗೆ ಅಂತ ಇಷ್ಟೆಲ್ಲ ದ್ರೌಪದಿ ದೇವಿ ಹೇಳಿದರೆ, ಆಗ ದ್ರೌಪದಿ ದೇವಿಗೆ ಧರ್ಮರಾಜ ಬೈದು ಬಿಡ್ತಾನೆ. ನೀನು ಏನಂತಾರೆ, ದೇವರಿಗೆ ಬೈತಾ ಇದ್ದಿ, ದೇವರ ಸ್ವಾತಂತ್ರ್ಯಕ್ಕೆ ನೀನು ವಿರೋಧ ಮಾಡ್ತಾ ಇದ್ದಿ, ನಾವು ಸ್ವತಂತ್ರ ಅಂತ ಹೇಳ್ತಾ ಇದ್ದಿ, ಹಾಗಾಗಿ ನೀನು ನಾಸ್ತಿಕರಂತೆ ವಾದ ಮಾಡ್ತಾ ಇದ್ದಿ ಅಂತ ಹೇಳಿ ದ್ರೌಪದಿ ದೇವಿಗೆ ಧರ್ಮರಾಜ ಬೈದು ಬಿಟ್ಟ. ಆಗ ದ್ರೌಪದಿ ದೇವಿ ಹೇಳ್ತಾಳೆ, ನಾನು ಎಷ್ಟು ಹೇಳಬೇಕಾಗಿತ್ತು ಅಷ್ಟು ಹೇಳಿದ್ದೇನೆ, ಎಷ್ಟು ಮಾತನಾಡಬೇಕು ಅಷ್ಟು ಮಾತನಾಡಿದ್ದೇನೆ. ಸ್ತ್ರೀಯರಿಗೆ ಇಷ್ಟು ಲಿಮಿಟ್, ಇಷ್ಟು ಪರಿಧಿಯಂತೆ ಇರ್ತದೆ, ಸೀಮೆಯಂತೆ ಇರ್ತದೆ, ಇಷ್ಟು ಮಾತನಾಡಬೇಕು ಅಷ್ಟು ಮಾತನಾಡಿದ್ದೇನೆ ಸಾಕು ಅಂತ ಸುಮ್ಮನಿರ್ತಾಳೆ. ಆಗ ಧರ್ಮರಾಜನಿಗೆ ಹೇಳುವುದಕ್ಕಾಗಿ ಭೀಮಸೇನ ದೇವರು ಮಧ್ಯದಲ್ಲಿ ಬರ್ತಾರೆ. ಭೀಮಸೇನ ದೇವರು ಬರ್ತಾರೆ. ಹೌದು ದ್ರೌಪದಿ ದೇವಿ ಹೇಳಿದ್ದು ಯಾವುದೂ ಸುಳ್ಳಲ್ಲ, ಎಲ್ಲವೂ ಸತ್ಯವೇ. ಏನಕ್ಕೆ ದ್ರೌಪದಿ ದೇವಿ ಸ್ವತಂತ್ರರಾದವರು ಜೀವರಾಶಿಗಳು ಅಂತ ಹೇಳ್ತಾರೆ, ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾರೆ, ಕರ್ತೃತ್ವವಿದೆ ಅಂತ ಹೇಳ್ತಾರೆ. ಹೌದು, ರಾಜನ್ ವಿಷ್ಣು ಸರ್ವಕರ್ತ, ದೇವರೇ ಸರ್ವಕರ್ತೃ ಆದವನು, ದೇವರೇ ಸ್ವತಂತ್ರನಾದವನು, ದೇವರ ಅಧೀನರಾಗಿ ಎಲ್ಲ ಜೀವರಾಶಿಗಳು ಇದ್ದವರು. ದೇವರ ಅಧೀನವಾದ ಕರ್ತೃತ್ವ ಜೀವನಿಗೆ ಇಂದು. ಸರ್ವಕರ್ತ ನಚಾನ್ಯಸ್ತತ್ರ ತತ್ತಂತ್ರಮೇವಾನ್ಯದ ಸೋ ಸ್ವತಂತ್ರ ತಥಾಪಿ ಪುಂಸಃ. ಆದರೂ ಜೀವರಾಶಿಗಳಿಗೆ ಕರ್ತೃತ್ವ ಉಂಟು. ಆದ್ದರಿಂದ ಸ್ವಕರ್ಮ ಕಾರ್ಯಂ ತ್ಯಾಜ್ಯಂ, ತನ್ನ ಕರ್ತವ್ಯ ಕರ್ಮಗಳನ್ನು ತಾನು ಮಾಡಲೇಬೇಕು, ಅದನ್ನು ಬಿಡತಕ್ಕದ್ದಲ್ಲ. ಎಲ್ಲ ದೇವರೇ ಮಾಡಿಸ್ತಾನೆ, ದೇವರು ಮಾಡಿಸಿದರೆ ಮಾಡ್ತೇನೆ, ನಾನು ಮಾಡೋದೇ ಇಲ್ಲ ಅಂತ ಝಾಡಿಸುವುದಲ್ಲ. ದೇವರೇ ಎಲ್ಲ ಮಾಡಿಸೋನು ಅಂತ ಹೇಳಿ ಪಾಠಕ್ಕೆ ಪ್ರವಚನಕ್ಕೆ ದೇವರು ಕಳಿಸಿದರೆ ಹೋಗ್ತೇನೆ ಅಂತ ಹೇಳಿ ದೇವರ ಮೇಲೆ ಹಾಕಿ ಯಾವುದನ್ನು ಸತ್ಕರ್ಮಗಳನ್ನು ತಪ್ಪಿಸುವುದಲ್ಲ. ತಮ್ಮ ತಮ್ಮ ಕರ್ತವ್ಯ ಕರ್ಮಗಳನ್ನು ತಾನು ಮಾಡಲೇಬೇಕು. ಯಾಕೆ? ಪ್ರತ್ಯಕ್ಷಮೇ ತತ್ಪುರುಷಸ್ಯ ಕರ್ಮ. ನಾನು ಮಾತನಾಡ್ತಾ ಇದ್ದೇನೆ, ನೀವೆಲ್ಲ ಕೇಳ್ತಾ ಇದ್ದೀರಿ, ನಾವು ಊಟ ಮಾಡ್ತಾ ಇದ್ದೇನೆ, ನಡೀತಾ ಇದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ, ಇದು ಯಾರು ಮಾಡ್ತಾ ನಾವೇ ಮಾಡ್ತಾ ಇರೋದಲ್ಲ. ಮಾಡಿಸುವುದು ದೇವರೇ. ಯಾಕೆ? ಅದು ಅನುಮಯದಿಂದ ಸಿದ್ಧ. ದೇವರು ಮಾಡಿಸ್ತಾ ಇದ್ದಾನೆ ಅಂತ ನಮಗೆ ಪ್ರತ್ಯಕ್ಷದಿಂದ ಕಾಣಲಿಕ್ಕೆ ಸಾಧ್ಯವಿಲ್ಲಲ್ಲ. ನಾನೆಲ್ಲಿ ಸ್ವತಂತ್ರವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದೇನೆ. ಧರ್ಮರಾಜನಿಗೆ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ, ದೇವರ ಪ್ರೇರಣೆಯಿಂದಲೇ ನಾನು ಕೆಲಸ ಮಾಡ್ತಾ ಇದ್ದೇನೆ, ದೇವರ ಪ್ರೇರಣೆಯಿಂದಲೇ ನನಗೆ ಕರ್ತೃತ್ವವಿದೆ ಹೊರತು ದೇವರನ್ನು ಬಿಟ್ಟು ನನಗೆ ಕರ್ತೃತ್ವವಿದೆ ಅಂತ ನಾನು ಎಂದೂ ಹೇಳೇ ಇಲ್ಲ. ದ್ರೌಪದಿ ದೇವಿಯ ವಾದನೂ ಅದೇ. ಇದೆಲ್ಲ ಇದಕ್ಕೆ ಎಲ್ಲ ಮಾಡಿಸೋನು ದೇವರೇ, ನಾವು ಕಾಡಿಗೆ ಕಳಿಸಿದವನು ದೇವರೇ, ನಾವಿಲ್ಲಿ ಕಷ್ಟವನ್ನು ಅನುಭವಿಸುವಂತೆ ಮಾಡುವನು ದೇವರೇ. ಹಾಗಾಗಿ ಆ ಕೌರವರ ಮೇಲೆ ಸಿಟ್ಟಿಗೆ ಬಂದು ಅವರನ್ನು ಯುದ್ಧವಾಡಿ ಸಂಹಾರ ಮಾಡೋದೇನು ದೊಡ್ಡ ನ್ಯಾಯ ಇದು ಅಂತ ಅನ್ಕೊಂಡು ಕೂಡ್ತಿದ್ದಾನೆ ಧರ್ಮರಾಜ. ಯುದ್ಧವೇ ಬೇಡ, ನಮ್ಮಷ್ಟು ನಾವು ಆರಾಮಿದ್ಬಿಡೋಣ, ನಮ್ಮ ಕರ್ಮಾನುಸಾರವಾಗಿ ಇಲ್ಲಿ ದೇವರು ನಮಗಿಲ್ಲ ಅಟ್ಟಿದ್ದಾನೆ, ಕಳಿಸಿದ್ದಾನೆ ಅಂತ ತಾನು ಈ ವಾದವನ್ನು ತೆಗೆದಿದ್ದಕ್ಕೆ ದ್ರೌಪದಿ ದೇವಿ ಬಂದು ಸ್ವತಂತ್ರನಾಗಿದ್ದಾನೆ ದೇವರು, ಸ್ವತಂತ್ರ ಕರ್ತೃತ್ವ ದೇವರಿಗಿದೆ, ಅವನ ಅಧೀನವಾದ ಕರ್ತೃತ್ವ ನಮ್ಮಿದೆ, ನಮ್ಮ ಕರ್ತವ್ಯ ಕರ್ಮ ನಾವು ಬಿಡತಕ್ಕದ್ದಲ್ಲ, ನಮ್ಮ ಕರ್ತವ್ಯ ಕರ್ಮಗಳನ್ನು ಬಿಟ್ಟರೆ, ದುರ್ಜನರ ಮೇಲೆ ನಾವು ಕ್ಷಮೆ ಮಾಡಿದರೆ ಅದು ಪಾಪಕ್ಕೆ ಸಾಧನ ಅಂತ ದ್ರೌಪದಿ ದೇವಿ ವಾದ. ಅದೇ ವಾದವನ್ನು ಭೀಮಸೇನ ದೇವರು ಧರ್ಮರಾಜನಿಗೆ ತಿಳಿಸಿಕೊಡ್ತಾ ಇದ್ದಾರೆ. ನೀನು ನಿನ್ನ ಕರ್ತವ್ಯ ಕರ್ಮವನ್ನು ಬಿಡತಕ್ಕದ್ದಲ್ಲ, ಪ್ರತ್ಯಕ್ಷದಿಂದ ನಾವು ಕರ್ತೃಗಳು ಅಂತ ಸಿದ್ಧವಾಗ್ತಾ ಇದೆ, ದೇವರ ಅಧೀನವಾದ ಕರ್ತೃತ್ವ ನಮಗಿದೆ ಅಂತನ್ನೋದು ಅನುಮಾನದಿಂದ ನಾವು ತಿಳಿದುಕೊಳ್ಳುವುದು ಸಾಧ್ಯವಿದೆ. ತೇನಾನುಮೇಯ ಪ್ರೇರಣಾ ಕೇಶವಸ್ಯ, ನಾನು ಈ ಕೈ ಮಾಡ್ತಾ ಇದ್ದೇನೆ, ನಾನು ಮಾಡ್ತಾ ಇದ್ದೇನೆ. ಇದನ್ನು ಯಾರು ಮಾಡಿಸ್ತಾ ಇದ್ದಾರೆ? ಮಾಡಿಸ್ತಾ ಇರುವುದು ಭಗವಂತ. ಆದರೆ ಅದು ನಮ್ಮ ಕಣ್ಣಿಗೆ ಕಾಣಲು ಸಾಧ್ಯವಿಲ್ಲ. ನಮ್ಮ ಕಣ್ಣಿಗೆ ಕಾಣ್ತದ? ಕಣ್ಣಿಗೆ ಕಾಣೋದು ಯಾವುದು? ಕೈ ಮೇಲೆ ಮಾಡೋದು, ತೊಳಗೆ ಮಾಡೋದು. ಅದನ್ನು ಮಾಡಿಸುವನು ಭಗವಂತನೇ. ಅದು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣದೇ ಇದ್ದದ್ದನ್ನು
ಅನುಮೇಯ, ಅನುಮಾನದಿಂದ ತಿಳಿದುಕೊಳ್ಳುವುದು. ಹಾಗಾಗಿ ಸ್ವಕರ್ಮ ಕೃತ್ವ ವಿಹಿತಂ ಹಿ ವಿಷ್ಣುನ. ಬುದ್ಧಿವಂತರು, ಜ್ಞಾನಿಗಳು, ದೇವರನ್ನು ನಂಬಿದವರು, ದೇವರ ಮೇಲೆ ವಿಶ್ವಾಸ ಇದ್ದವರು ತಿಳಿದುಕೊಳ್ಳುವುದು ಹೀಗೆ ತಿಳಿದುಕೊಳ್ಳುತ್ತಾರೆ. ನಾನು ಪ್ರವಚನ ಹೇಳಿದೆ, ದೇವರ ಅನುಗ್ರಹದಿಂದ, ದೇವರ ಪ್ರೇರಣೆಯಿಂದ ಹೇಳಿದೆ. ನೀವು ಪ್ರವಚನ ಕೇಳ್ತಾ ಇದ್ದೀರಿ, ಪಾಠ ಕೇಳ್ತಾ ಇದ್ದೀರಿ, ದೇವರ ಅನುಗ್ರಹದಿಂದ, ದೇವರ ಪ್ರೇರಣೆಯಿಂದ ನಾವೆಲ್ಲ ಕೇಳ್ತಾ ಇದ್ದೇವೆ. ಇವತ್ತು ಒಳ್ಳೆ ಕರ್ಮಗಳು ಎಲ್ಲ ದೇವರಿಂದಲೇ ನಾವು ಮಾಡಿದ್ವಿ. ದೇವರೇ ನಮ್ಮಿಂದ ಮಾಡಿಸಿದ, ದೇವರಿಗೆ ಸಮರ್ಪಣೆ ಮಾಡೋದು ಅಂತ ಹೇಳಿ ಜ್ಞಾನಿಗಳು ತಿಳಿದುಕೊಂಡು ದೇವರ ಸ್ಮರಣೆ ಮಾಡ್ತಾರೆ. ದೇವರ ಪ್ರೇರಣೆಯಿಂದ ಆಯಿತು ಅಂತ ತಿಳಿದುಕೊಳ್ತಾರೆ ಹೊರತು ಸ್ವಕರ್ಮ ಕೃತ್ವ ವಿಹಿತಂ ಹಿ ವಿಷ್ಣುನ ತತ್ಪ್ರೇರಣೆ ಇತ್ತೇವ ಬುಧೋವನು ಮನ್ಯತೆ ತೇನೇತಿ ಸಮ್ಯಕ್ ಗತಿಮಸ್ಯ ವಿಷ್ಣು ಜನೋ ಅಶುಭ ದೈವಮಿತ್ತೇವ ಮತ್ವ. ದುಷ್ಟ ಜನರು ಏನು ಮಾಡ್ತಾರೆ ಗೊತ್ತಾ? ದುಷ್ಟರು ಏನು ಮಾಡ್ತಾರೆ? ಎಲ್ಲ ತಮ್ಮ ಸ್ವಾರ್ಥಕ್ಕೆ ಬೇಕಾದ ಕರ್ಮಗಳನ್ನು ಮಾಡ್ತಾರೆ, ತಮ್ಮ ಕೀರ್ತಿಗೆ ಬೇಕಾದ ಕರ್ಮಗಳನ್ನು ಮಾಡ್ತಾರೆ, ಹಣ ಸಂಪಾದನೆಗೆ ಬೇಕಾದ ಕರ್ಮಗಳನ್ನು ಮಾಡ್ತಾರೆ, ಹೆಂಡತಿ ಮಕ್ಕಳಿಗೆ ಬೇಕಾದ ಕರ್ಮಗಳನ್ನು ಮಾಡ್ತಾರೆ. ಅಲ್ಲಿ ತಮಗೆ ಸ್ವಾತಂತ್ರ್ಯ ಇದೆ, ಅಲ್ಲಿ ತಮ್ಮ ಕರ್ತೃತ್ವವಿದೆ. ಆದರೆ ದೇವರು ತಮ್ಮ ಧರ್ಮ, ನಿಷ್ಠೆ, ಗುರುಗಳು, ಪಾಠ, ಪ್ರವಚನ, ಒಳ್ಳೆಯದ್ದು, ಸತ್ಕರ್ಮ ಅಂತ ಬಂದಾಗ ದೇವರು ಮಾಡಲಿ, ದೇವರು ಮಾಡಿಸ್ಲಿ, ಆಮೇಲೆ ಮಾಡುತ್ತೇನೆ ಅಂತ ಹೇಳಿ ದೇವರು ಅಂತ ಹೇಳಿ ದೇವರ ಮೇಲೆ ಹಾಕಿ ತಮ್ಮ ಕರ್ತವ್ಯ ಕರ್ಮಗಳಿಂದ ದೂರ ಆಗ್ತಾರೆ. ಅವರು ಅಶುಭರು, ಅವರು ದುಷ್ಟರು. ದೇವರನ್ನು, ನಮ್ಮ ಕರ್ತವ್ಯ ಕರ್ಮಗಳನ್ನೆಲ್ಲ ದೇವರ ಮೇಲೆ ಹಾಕಿ ಸಾಧನದಿಂದ ದೂರು ಹೋಗುವಂತಹವರು. ಅವರು ತಾಮಸಿಂ ಪ್ರಯಾತಿ, ಅವರು ಅಂಧಂತಮಸ್ಸಿಗೆ ಹೋಗ್ತಾರೋ. ಊಟಕ್ಕೆ ದೇವರ ಪ್ರೇರಣೆ ಬೇಕಾಗಲಿಲ್ಲ, ಹೆಂಡತಿ ಮಕ್ಕಳಿಗಾಗಿ ದೇವರ ಪ್ರೇರಣೆ ಬೇಕಾಗಿಲ್ಲ, ಹಣ ಗಳಿಸುವುದಕ್ಕಾಗಿ, ಕೀರ್ತಿಗೆ, ಭೋಗಕ್ಕೆ ದೇವರ ಪ್ರೇರಣೆ ಬೇಕಾಗಿಲ್ಲ. ತಾನು ಆವಾಗ ಎದ್ದು ಎಲ್ಲ ಕರ್ಮಗಳನ್ನು ಮಾಡ್ತಾನೆ. ಆದರೆ ಸತ್ಕರ್ಮಗಳಿಗೆ ಮಾತ್ರ ದೇವರು ಮಾಡಿಸ್ಲಿ, ಆಮೇಲೆ ಮಾಡುತ್ತೇನೆ ಅಂತ ತಾನು ಕೂಡುವಂಥವನು ಮೂರ್ಖವನು, ದುಷ್ಟವನು, ಅಂಧಂತಮಸ್ಸಿಗೆ ಯೋಗ್ಯನಾದವನು ಅಂತ ಶ್ರೀಮದಾಚಾರ್ಯ ಬೈತಾರೆ. ನೋಡ್ರಿ, ತೇನೇತಿ ಸಮ್ಯಕ್ ಗತಿಮಸ್ಯ ವಿಷ್ಣು ಜನಃ ಅಶುಭ ದೈವಮಿತ್ತೇವ ಮತ್ವ. ಏನ್ರಪ್ಪ, ದೇವ್ರು ಮಾಡಿಸ್ಲಿಲ್ಲ ನಮ್ಮ ಕಡೆಯಿಂದ, ಯಾಕ್ರಿ ಮೊನ್ನೆ ಇದಕ್ಕೆ ಬರಲಿಲ್ಲಲ್ಲ, ದೇವ್ರು ಬರುವಂಗೆ ಮಾಡಲಿಲ್ಲರಿ ನಮಗೆ ಅಂತ ಹೇಳಿ ದೇವರ ಮೇಲೆ ಎಲ್ಲ ದೈವ ನನ್ನ ದೈವ ಚಲೋ ಇದ್ದಿದ್ದಿಲ್ಲರಿ, ಹಾಗಾಗ್ಲಿಲ್ರಿ ಅಂತ ಹೇಳಿ ಎಲ್ಲವೂ ದೇವರ ಮೇಲೆ ಹಾಕಿಕೊಂಡು ಪಾರಾಗಿ ಬಿಡುತ್ತಾರೆ. ಸತ್ಕರ್ಮದಿಂದ ಬಚಾವಾಗಿ ಬಿಡುತ್ತಾರೆ. ಹಿತ್ವಾ ಸ್ವಕರ್ಮಂ ಗತಿಮಂಚ ತಾಮಸಿಂ ಪ್ರಯಾತಿ ತಸ್ಮಾತ್ ಕಾರ್ಯಮೇವ ಸ್ವಕರ್ಮ. ಹಾಗಾಗಿ ಜ್ಞಾತವ್ಯಂ ಚೈವಾಸ್ಯ ವಿಷ್ಣೋರ್ವಶತ್ವಂ. ನಾವೆಲ್ಲರೂ ಭಗವಂತನ ವಶರು. ದೇವರ ಪ್ರೇರಣೆಯಿಂದಲೇ ನಮಗೆ ಸತ್ತಾಪ್ರತೀತಿ ಪ್ರವೃತ್ತಿಗಳಿವೆ. ಕರ್ತವ್ಯಂ ಚೈವಾತ್ಮನ ಕಾರ್ಯಕರ್ಮ. ಹಾಗಾಗಿ ದೇವರು ನಿಯಮ ಮಾಡಿ ಕೊಟ್ಟಿದ್ದಾನೆ. ಆ ಎಲ್ಲ ನಮ್ಮ ಕರ್ತವ್ಯ ಕರ್ಮಗಳನ್ನು ನಾವು ಅನುಷ್ಠಾನವನ್ನು ಮಾಡಲೇಬೇಕು. ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ ಜೀವನದಲ್ಲಿ ಕರ್ತೃತ್ವವಿದೆ ಅಂತ. ನಾವು ಕರ್ತೃಗಳಲ್ಲ ಅಂತ ನಮಗೇನು ಅನುಭವಕ್ಕೆ ಬಂದಿದೆಯಾ? ನಾನು ಕೈ ಇಟ್ಕೊಳ್ತೇನೆ, ಬಡ್ಕೋತೇನೆ, ಒರೆಸ್ಕೊಳ್ತೇನೆ, ನೋಡ್ತೇನೆ, ಮಾತನಾಡ್ತೇನೆ, ತಿಂತೇನೆ, ನಡಿತೇನೆ, ಓಡ್ತೇನೆ, ಎಲ್ಲವನ್ನೂ ಮಾಡುತ್ತೇನೆ. ಯಾರು ಮಾಡುತ್ತೇನೆ? ನಾನೇ ಮಾಡುತ್ತೇನೆ. ಒಳಗೆ ದೇವರು ನಿಂತು ಮಾಡಿಸ್ತಾನೆ. ಅದು ಹೇಗೆ ಸಿದ್ಧ? ಕಣ್ಣಿನಿಂದ ಕಾಣುವುದಿಲ್ಲ, ಅನುಮಾನದಿಂದ ತಿಳಿದುಕೊಳ್ಳುವುದು. ಹಾಗೇನೆ ಎಲ್ಲವೂ ದೇವರೇ ಮಾಡ್ತಾನೆ ಅಂತನ್ನೋದು ನಿಜ ಆದರೂ ಕೂಡ ಜೀವನಿಗೆ ಕರ್ತೃತ್ವವಿದೆ, ದೇವರು ಕೊಟ್ಟ ಕರ್ತೃತ್ವವಿದೆ. ಅದಕ್ಕೆ ನಾನು ಸ್ವತಂತ್ರ ಅಂತನೂ ಶಬ್ದಕ್ಕೂ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕು, ಕರ್ತೃತ್ವ ಅಂತನೂ ಶಬ್ದಕ್ಕೂ ಅರ್ಥವನ್ನು ನಾವು ತಿಳಿದುಕೊಂಡರೆ ನಮಗೆ ಎಷ್ಟರ ಮಟ್ಟಿಗೆ ಕರ್ತೃತ್ವ ನಮಗಿದೆ, ದೇವರಿಗೆ ಸ್ವಾತಂತ್ರ್ಯ ಎಂಥದ್ದಿದೆ, ದೇವರಿಗೆ ಸ್ವತಂತ್ರವಾದ ಕರ್ತೃತ್ವ ಎಂಥದ್ದಿದೆ, ಅವನಿಂದ ನಮಗೆ ಸಿಕ್ಕ ಕರ್ತೃತ್ವ ಎಂಥದ್ದಿದೆ, ಇದು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಕಾರಕಾಂತರ ಅಪ್ರಯೋಜ್ಯಮಾನವಾದ ಕರ್ತೃತ್ವ, ಸತ್ತಾಪ್ರತೀತಿ ಪ್ರವೃತ್ತಿ, ಸ್ವರೂಪ ಪ್ರಮಿತಿ ಪ್ರವೃತ್ತಿ ಲಕ್ಷಣ ಸತ್ತಾತ್ರೈವೇದ್ಯವಾದ ಪರ ಅನಪೇಕ್ಷತ್ವ ರೂಪವಾದ ಸ್ವಾತಂತ್ರ್ಯ, ಇವೆರಡೂ ನಾವು ಅರ್ಥ ಮಾಡಿಕೊಂಡಾಗ ದೇವರಲ್ಲಿದ್ದ ಕರ್ತೃತ್ವ ಸ್ವಾತಂತ್ರ್ಯಾದಿಗಳು ಎಂಥದ್ದು, ನಮ್ಮಲ್ಲಿದ್ದ ಕರ್ತೃತ್ವ ಇದೆಯೋ ಇಲ್ಲವೋ, ಇದ್ದರೂ ಎಂಥದ್ದಿದೆ ಅಂದ ಮೇಲೆ ಕರ್ತೃತ್ವ ಇದೆ. ಆ ಕರ್ತೃತ್ವವೂ
ಕರ್ತೃತ್ವ ಇದೆ ಅಂತಂದ ಮೇಲೆ ಎಲ್ಲ ಸ್ವಕರ್ಮವನ್ನು ನಾವು ಅನುಷ್ಠಾನ ಮಾಡಲೇಬೇಕು. ಮಾಡುವುದು ಮಾಡುತ್ತಾ ಇದ್ದಾಗ ದೇವರ ಪ್ರೇರಣೆಯಿಂದ ಆಗ್ತಾ ಇದೆ ಅಂತ ನಾವು ಅನುಸಂಧಾನದಿಂದ ಮಾಡಲೇಬೇಕು. ಹಾಗಾಗಿ ನಮ್ಮ ಕರ್ತವ್ಯ ಏನಪ್ಪ ಧರ್ಮರಾಜ? ಯುದ್ಧವನ್ನು ಆಡಬೇಕು. ನಾವು ಕ್ಷತ್ರಿಯರು, ನಮ್ಮ ರಾಜ್ಯವನ್ನು ನಾವು ಪಡಿಬೇಕು. ನಮ್ಮ ಹಿಂದೆ ಇದ್ದ ಜನಕ್ಕೆಲ್ಲ ಒಳ್ಳೇದು ಮಾಡಬೇಕು, ಧರ್ಮವನ್ನು ಮಾಡಲೇಬೇಕು. ವಿಷ್ಣು ಪ್ರತ್ಯಕ್ಷೇಷ ಕರ್ತೃತಾ ಜೀವ ಸಂಸ್ಥಾ ತಥಾಗಮತ್ ಅನುಮಾನಾಚ್ಚ ಸರ್ವಂ. ಪ್ರತ್ಯಕ್ಷದಿಂದ ಕರ್ತೃತ್ವ ಜೀವನಿಗೆ ಸಿದ್ಧವಾಗಿದೆ, ಅನುಮಾನಾಗಮಗಳಿಂದಲೂ ಸಿದ್ಧವಾಗಿದೆ. ಹಾಗಾಗಿ ವಿಷ್ಣೋರ್ವಶೇ ತನ್ನ ಹೇಯಂ ದ್ವಯಂಚ ಜಾನನ್ ವಿದ್ವಾನ್ ಕುರುತೆ ಕಾರ್ಯಕರ್ಮ. ಹಾಗಾಗಿ ಎಲ್ಲ ದೇವರ ಮಾಡ್ತಾನೆ, ನನಗೆ ಮಾಡಿಸ್ಲಿಲ್ಲ ದೇವರು, ನನಗೆ ಮಾಡಿಸ್ಲಿಲ್ಲ ಅಂತ ಹೇಳಿ ದೇವರ ಮೇಲೆ ಹಾಕಿಕೊಂಡು ದೂರ ಆಗ್ತಾನೆ, ಸ್ವಕರ್ಮದಿಂದ ವಂಚಿತನಾಗ್ತಾನೆ, ಅಂದಂತ ಮನಸ್ಸಿಗೆ ಹೋಗಿ ಬೀಳುತ್ತಾನೆ. ತತ್ಪ್ರೇರಕಂ ವಿಷ್ಣುಮೇವಾಭಿಜಾನನ್ ಭವೇತ್ ಅನುಗಾಮಿ ಪೂರ್ವಂ ಪ್ರಮಾಣಂ ತತ್. ಈ ವಿಷಯದಲ್ಲಿ ಹೆಚ್ಚು ನಾವು ತಿಳಿದುಕೊಳ್ಳಬೇಕಾದದ್ದಿದೆ, ಪ್ರಶ್ನೆ ಉತ್ತರಗಳು ಆಗಬೇಕಾದದ್ದಿದೆ. ಈ ವಿಷಯ ಸಹಜವಾಗಿ ನಮಗೆ ಮನವರಿಕೆ ಆಗ್ತದೆ ಅಂತಲ್ಲ. ಎರಡೂ ಇದೆ. ಸ್ವಾತಂತ್ರ್ಯ ಇಲ್ಲ ಅಂತೀರಿ, ದತ್ತ ಸ್ವಾತಂತ್ರ್ಯ ಇದೆ ಅಂತಂತೀರಿ. ದೇವರ ಸ್ವತಂತ್ರ, ನಾವು ಅಸ್ವತಂತ್ರರು. ಎಲ್ಲ ಶಬ್ದಗಳಿಗೆ ಪೂರ್ವೋತ್ತರ ವಿರೋಧ ಬಂದಂತೆ ನಮಗೆ ತೋರ್ತದೆ. ಕರ್ತೃತ್ವವಿದೆ, ಕರ್ತೃತ್ವವಿಲ್ಲ. ಸ್ವಾತಂತ್ರ್ಯ ಇದೆ, ಸ್ವಾತಂತ್ರ್ಯ ಇಲ್ಲ. ಯಾವ ವಿಷಯದಲ್ಲಿ ಕರ್ತೃತ್ವವಿದೆ, ಯಾವ ವಿಷಯದಲ್ಲಿ ಕರ್ತೃತ್ವವಿಲ್ಲ, ಎಷ್ಟು ಸ್ವಾತಂತ್ರ್ಯ ಇದೆ, ಎಷ್ಟು ಸ್ವಾತಂತ್ರ್ಯ ಇಲ್ಲ, ಆ ಸ್ವಾತಂತ್ರ್ಯವು ಎಂಥದ್ದಿದೆ, ಇದನ್ನು ನಾವು ಸರಿಯಾಗಿ ಶ್ರೀಮದಾಚಾರ್ಯರು ಹಾಕಿಕೊಟ್ಟಂತಹ ಮಾರ್ಗ, ಅವರು ನಿರ್ಣಯ ಮಾಡಿಕೊಟ್ಟಂತಹ ಈ ಶ್ರೀಮನ್ ಮಹಾಭಾರತ ತಾತ್ಪರ್ಯ, ಅದಕ್ಕೆ ಬೇಕಾದ ಪೋಷಕವಾದಂತಹ ಎಲ್ಲ ಗ್ರಂಥಗಳು, ಅದನ್ನು ಸರಿಯಾಗಿ ನಾವು ನೋಡಿ ತಿಳಿದರೆ ಈ ವಿಷಯಗಳೆಲ್ಲ ನಮಗೆ ಮನವರಿಕೆ ಆಗುವ ಸಾಧ್ಯತೆ ಉಂಟು. ಅದು ಅನೇಕ ಬಾರಿ ಹೇಳಬೇಕು, ಕೇಳಬೇಕು ಅಂದಾಗ ತಿಳಿತದೆ. ಹಾಗಾಗಿ ಈ ವಿಷಯವನ್ನೇ ಮತ್ತೆ ಪುನಃ ನಾಳೆ ಮತ್ತೆ ಇದನ್ನು ಕಂಟಿನ್ಯೂ ಮಾಡೋಣ. ತಿಳಿದಷ್ಟು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೇನೆ. ನನಗೇನು ಪೂರ್ಣ ತಿಳಿದಿದೆ ಅಂತ ನಾನೇನು ಹೇಳಂಗಿಲ್ಲ. ಎಷ್ಟು ತಿಳಿದದೋ ಅದನ್ನು ಗುರುಗಳು ತಿಳಿಸಿದಂತೆ ಅವರ ಅನುಗ್ರಹದಿಂದ ಇದನ್ನು ಮತ್ತೆ ನಾಳೆ ಪಾಠವನ್ನು ಮುಂದೆ ಮಾಡೋಣ. ಶ್ರೀಕೃಷ್ಣ ಅರ್ಪಣ.